ಸತತ ಪ್ರಯತ್ನವೇ ಯಶಸ್ಸಿಗೆ ಮೂಲ ಕಾರಣ. ಶ್ರವಣಕುಮಾರ ಡಿ ನಾಯಕ್. ಹೆಜೇರಿ ಗ್ರಾಮದಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗೌರವ, ಶಿಕ್ಷಣ ಸಾಧನೆಗೆ ಆತ್ಮವಿಶ್ವಾಸ ಮತ್ತು ಪರಿಶ್ರಮ ಅಗತ್ಯ. ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಹೆಜೇರಿ ಗ್ರಾಮದಲ್ಲಿ ಗ್ರಾಮೀಣ ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗೌರವ ಸಮರ್ಪಣೆ ಮತ್ತು ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರವಣಕುಮಾರ ಡಿ ನಾಯಕ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸತತ ಪ್ರಯತ್ನವೇ ಯಶಸ್ಸಿನ ಮೂಲ ಕಾರಣ. ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಯುದ್ಧದಂತೆ ಎದುರಿಸಬೇಕು. ಪೆನ್ನು ಎಂಬ ಆಯುಧದಿಂದ ಹೋರಾಡಿ ಗೆಲ್ಲುವುದು ಸುಲಭವಲ್ಲ. ಶಿಕ್ಷಣದಲ್ಲಿ ಸಾಧನೆ ಮಾಡಲು ತ್ಯಾಗ ಮತ್ತು ಪರಿಶ್ರಮ ಅವಶ್ಯಕ ಎಂದು ಹೇಳಿದರು. ಶಿಕ್ಷಣ ಒಂದು ವಿಶಾಲ ಸಾಗರದಂತಿದ್ದು, ಅದರಲ್ಲಿ ಯಶಸ್ಸು ಸಾಧಿಸಲು ನಿರಂತರ ಪ್ರಯತ್ನ ಮತ್ತು ಬಲವಾದ ಆತ್ಮವಿಶ್ವಾಸ ಅಗತ್ಯ. ನಮ್ಮೂರಿನ ವಿದ್ಯಾರ್ಥಿಗಳು ಇನ್ನಷ್ಟು ಎತ್ತರಕ್ಕೆ ಬೆಳೆದು ಸರ್ಕಾರದ ಉನ್ನತ ಹುದ್ದೆಗಳನ್ನು ಅಲಂಕರಿಸಲಿ ಎಂದು ಹಾರೈಸುತ್ತೇನೆ ಎಂದು ಅವರು ಹೇಳಿದರು. ಹೆಮ್ಮೆ ಅನಿಸ್ಲಾಗುತ್ತದೆ ಇವತ್ತು. ಯಾಕಂದ್ರೆ ಇವತ್ತು ನಾವೇನಾದರೂ ಸಾಧನೆ ಮಾಡಿವಂದ್ರೆ, ಇವತ್ತು ಸಾಧನೆ ಮಾಡಿದಾಗ ಗುರುತಿಸಿ ಅಂದ್ರೆ ಮುಂದೆ ಮತ್ತೆ ಅವರು ಉನ್ನತ ಮಟ್ಟದ ಸ್ಥಾನಕ್ಕೆ ಹೋಗ್ಲಕ್ಕ ಪ್ರೋತ್ಸಾಹ ಕೊಟ್ಟಂಗ ಆಗ್ತದ. ಅದ್ರ ಸಲುವಾಗಿ ಈ ಒಂದು ಸನ್ಮಾನ ಕಾರ್ಯಕ್ರಮಗಳು ಮಾಡ್ತೀವಿ. ಯಾಕಂದ್ರೆ ಈಗ ಸಾಕಷ್ಟು ಶಿಕ್ಷಕರು, ಹಿರಿಯರು ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಂಡ್ರು. ಏನು ಹಿಂದೆ ಆಗ್ತಕ್ಕಂಥ ಅನೇಕ ನೆನಪುಗಳನ್ನು ತಮ್ಮ ತೆರೆದಿಟ್ರು. ಹೆಂಗಪ್ಪ ಅಂದ್ರೆ ಒಂದು ಜೀವನ ಹೆಂಗಿರ್ಬೇಕಂದ್ರೆ ತೆರೆದ ಪುಸ್ತಕ ಇರಬೇಕು ಮನುಷ್ಯಂದು. ಯಾವಾಗ ತನ್ನಲ್ಲಿ ಆದಂಥ ಹಿಂದಿನ ಘಟನೆಗಳನ್ನು ನೆನೆಸಿ ವೇದಿಕೆ ಮೇಲೆ ಪ್ರತಿಯೊಂದು ಸಲನೂ ಹೇಳ್ತಾರಲ್ಲ, ಆ ಒಂದು ವೇದಿಕೆಯ ಪ್ರಮುಖ ಉದ್ದೇಶ ಆಗಿರ್ತದ. ಇವತ್ತು ಎಲ್ಲ ವಿದ್ಯಾರ್ಥಿನಿಯರು ಬಂದು ಸನ್ಮಾನ ಸ್ವೀಕಾರ ಮಾಡಿರಿ. ಅವರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ. ಯಾಕಂದ್ರೆ ಇವತ್ತು ನಾವು ಯಾಕಪ್ಪ ಇವತ್ತು ಸನ್ಮಾನ ಕಾರ್ಯಕ್ರಮಗಳು ಯಾಕೆ ಮಾಡ್ಬೇಕಂತಂದ್ರೆ, ಆ ಒಂದು ಏನಿವತ್ತು 10ನೇ ತರಗತಿಯಲ್ಲಿ ಪಾಸಾದಂಥ ವಿದ್ಯಾರ್ಥಿಗಳು ಈಗ 9ನೇ ತರಗತಿಯಲ್ಲಿ ಇರ್ತಕ್ಕಂಥವ್ರು ಈಗ 10ನೇ ತರಗತಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಅವರಿಗೆ ನೋಡಿ ನಾವು ಕೂಡ ನಮ್ಮ ಗ್ರಾಮದಲ್ಲಿ ಒಂದು ಮಾರ್ಕೆಟ್ ವೇದಿಕೆಯ ಮೇಲೆ ನಾವು ಕೂಡ ಸನ್ಮಾನ ಪಡ್ಕೋಬೇಕಂತೇಳಿ ಆ ಇಚ್ಛೆಯಿಂದ ಬಹಳ ಅದ್ಭುತವಾಗಿ ಓದಿ ಮಾರ್ಕಸ್ ತಗೋತಾರ ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡಿದೀವಿ. ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಬಹಳಷ್ಟು ಇವತ್ತು ವಿದ್ಯಾರ್ಥಿನಿಯರು ಬಹಳಷ್ಟು ಇವತ್ತು ಶಿಕ್ಷಣ ಪಡಿಬೇಕಾದ್ರೂ ಬಹಳಷ್ಟು ಕಷ್ಟ ಪಡ್ತಾ ಇದ್ದಾರೆ. ಇವಾಗಿನಕ್ಕಿಂತ ಹಿಂದೆ 2010 ಹಿಂದ್ಗಡೆ ಬಹಳಷ್ಟು ಕಷ್ಟ ಇತ್ತು. ಯಾಕಂದ್ರೆ ಇವತ್ತು ನಾನು ಕೂಡ ಒಂದು SLC ಎಕ್ಸಾಮ್ನಲ್ಲಿ 2008ರಲ್ಲಿ ನಾನು ಕೂಡ ಎಕ್ಸಾಮ್ ಬರ್ತಿದ್ದೆ SLC. ಕಾರ್ಯಕ್ರಮವನ್ನ ಮಕ್ಬುಲ್ ನಾಶಿ ನಿರೂಪಿಸಿದ್ರು. ಸೈದಪ್ಪ ಹೊಸಮನಿ ಸ್ವಾಗತಿಸಿ ರಮೇಶ್ ಮೇಲಗಿರಿ ವಂದಿಸಿದ್ರು. ಈ ಸಂದರ್ಭದಲ್ಲಿ ಊರಿನ ಮುಖಂಡರಾದ ಲಾಲಯ್ಯ ಎಂ ಗುತ್ತೇದಾರ್, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಅಣ್ಣರಾಯ್ ಎಂಕಂಚಿ, ದೇವೇಂದ್ರ ಎಂಕಂಚಿ, ಅಮರೇಶ ಸಾಹು ಲಿಂಗಸೂರು, ಶ್ರೀ ಸಾಯಿ PU ಕಾಲೇಜಿನ ಪ್ರಾಚಾರ್ಯ ಅಮೀನಪ್ಪ ಹೊಸಮನಿ, ರಮೇಶ್ ನಂದೂರಕರ್, ಗ್ರಾಮೀಣ ಅಭಿವೃದ್ಧಿ ಹೋರಾಟ ಸಮಿತಿಯ ಗ್ರಾಮ ಘಟಕ ಅಧ್ಯಕ್ಷ ನಿಂಗಣ್ಣ ಎಂ ಚಿಗರಳ್ಳಿ, ಉಪಾಧ್ಯಕ್ಷ ದೌಲತ್ತುರಾಯ ನೀರಲಕೋಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.